ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ಕ್ಲಾಸ್. ಸೊ ಲಾಸ್ಟ್ ಕ್ಲಾಸಲ್ಲಿ ಕೂಡ ನಾನು ಕಾಸ್ಟ್ ಆಫ್ ಡೆಬಿಟ್ ಬಗ್ಗೆ, ಕಾಸ್ಟ್ ಆಫ್ ಡಿಬೆಂಚರ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದ್ದೀನಿ. ಸೊ ಈ ಕ್ಲಾಸ್ ಕೂಡ ನೋಡೋಣ, ಕಾಸ್ಟ್ ಆಫ್ ಡಿಬೆಂಚರ್ ಬಿಫೋರ್ ಟ್ಯಾಕ್ಸ್. ಸೊ ಇಲ್ಲಿ ಲಾಸ್ಟ್ ಕ್ಲಾಸಲ್ಲಿ ನಾನು ಮಾಡಿದ್ದು ಆಫ್ಟರ್ ಟ್ಯಾಕ್ಸ್ ಆದಮೇಲೆ, ಬಟ್ ಆದರೆ ಇಲ್ಲಿ ಕಾಸ್ಟ್ ಆಫ್ ಡಿಬೆಂಚರ್ ಬಿಫೋರ್ ಟ್ಯಾಕ್ಸ್ಗಿಂತ ಮುಂಚೆ ಕಾಸ್ಟ್ ಎಷ್ಟಿರುತ್ತೆ ಅಂತ ಫೈಂಡ್ ಔಟ್ ಮಾಡಲಿಕ್ಕೆ. ಸೊ ಕಾಸ್ಟ್ಗಿಂತ ಮುಂಚೆ ಬಿಫೋರ್ ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಫಾರ್ಮುಲಾ ಏನು, KD ಈಸ್ ಈಕ್ವಲ್ ಟು ಇಂಟ್ರೆಸ್ಟ್ ಪರ್ ಡಿಬೆಂಚರ್ ಡಿವೈಡೆಡ್ ಬೈ ನೆಟ್ ಪ್ರೊಸೀಡ್ ಪರ್ ಡಿಬೆಂಚರ್. ಇಂಟ್ರೆಸ್ಟ್ ಎಷ್ಟು ಕೊಡ್ತೀವಿ ಡಿವೈಡೆಡ್ ಬೈ ಎಷ್ಟಕ್ಕೆ ಇಶ್ಯೂ ಮಾಡ್ತಾ ಇದ್ದೀವಿ. ಪ್ರೀಮಿಯಮ್ ಕೊಟ್ಟರೆ ಪ್ರೀಮಿಯಮ್, ಡಿಸ್ಕೌಂಟ್ ಕೊಟ್ಟರೆ ಡಿಸ್ಕೌಂಟ್, ಪಾರ್ ವ್ಯಾಲ್ಯೂ ಕೊಟ್ಟರೆ ಪಾರ್ ವ್ಯಾಲ್ಯೂ. ಸೊ ಕಮ್ ಬ್ಯಾಕ್ ಟು ದ ಪ್ರಾಬ್ಲಮ್. ಎ ಕಂಪನಿ ಇಶ್ಯೂ 2000 10% ಇರ್ರಿಡೀಮಬಲ್ ಡಿಬೆಂಚರ್. ಇಲ್ಲಿ ರಿಡೀಮಬಲ್ ಅಂತ ಬರುತ್ತೆ. ಇರ್ರಿಡೀಮಬಲ್ ಅಂದರೆ ಮೆಚುರಿಟಿ ಇಲ್ದಲೇ ಇರುವಂಥದ್ದು, ಅವ್ರು ದುಡ್ಡು ಕೊಡಲ್ಲ ಅಂಟೆನ್ಲೆಸ್ ಬಿಸ್ನೆಸ್ ಈಸ್ ಗೋಯಿಂಗ್ ಟು ಕ್ಲೋಸ್ ಡೌನ್ ಅಂತ. ಆಯಿತಾ. ರಿಡೀಮಬಲ್ ಅಂತಂದರೆ ಅವರು ಒಂದು ಸರ್ಟನ್ ಪೀರಿಯಡ್ ಆದಮೇಲೆ ವಾಪಸ್ ಕೊಡ್ತಾರೆ, ಅದನ್ನು ನಾವು ರಿಡೀಮಬಲ್ ಡಿಬೆಂಚರ್ಸ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಇರ್ರಿಡೀಮಬಲ್ ಡಿಬೆಂಚರ್ಸ್ ಅದು ಅಂದ್ರೇನು, ವಾಪಸ್ ಕೊಡೋದೇ ಇಲ್ಲ. ಸೊ ಅಂಥ ಡಿಬೆಂಚರ್ಸ್ ಇದು. ಎ ಕಂಪನಿ ಇಶ್ಯೂ 2000 10% ಇರ್ರಿಡೀಮಬಲ್ ಡಿಬೆಂಚರ್ ಆಫ್ ₹100 ಈಚ್. ಸೊ 2000 ಡಿಬೆಂಚರ್ಸ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಒಂದು ಡಿಬೆಂಚರ್ಗೆ ₹100. ರೇಟ್ ಆಫ್ ಇಂಟ್ರೆಸ್ಟು 10%. ದ ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ ಈಸ್ 50%. ಫೈಂಡ್ ಔಟ್ ದ ಕಾಸ್ಟ್ ಆಫ್ ಡೆಬಿಟ್ ಕ್ಯಾಪಿಟಲ್ ಬಿಫೋರ್ ಟ್ಯಾಕ್ಸ್ ಆ್ಯಂಡ್ ಆಫ್ಟರ್ ಟ್ಯಾಕ್ಸ್. ಸೊ ಡೆಬಿಟ್ ಕ್ಯಾಪಿಟಲು ಆಫ್ಟರ್ ಮತ್ತು ಬಿಫೋರ್ ಟ್ಯಾಕ್ಸ್ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಇಫ್ ದ ಡಿಬೆಂಚರ್ ಇಶ್ಯೂಡ್ ಅಟ್ ಪಾರ್ ಅರೆ ಪ್ರೀಮಿಯಮ್ ಅರೆ ಡಿಸ್ಕೌಂಟ್ ಅಂತಿದೆ. ಸೊ ಇಲ್ಲೂ ಕೂಡ ಕಾಸ್ಟ್ ಆಫ್ ಡೆಬಿಟ್ ಕ್ಯಾಪಿಟಲ್ ಪ್ರಿಪೇರ್ ಮಾಡಬೇಕು, ಕ್ಯಾಲ್ಕುಲೇಷನ್ ಮಾಡಬೇಕು ಬಿಫೋರ್ ಟ್ಯಾಕ್ಸ್ ಮತ್ತು ಆಫ್ಟರ್ ಟ್ಯಾಕ್ಸ್. ಸೊ ಫಸ್ಟಿಗೆ ಇಫ್ ದ ಡಿಬೆಂಚರ್ ಇಶ್ಯೂಡ್ ಅಟ್ ಎ ಪಾರ್, ನೆಟ್ ಪ್ರೊಸೀಡ್ ಪರ್ ಡಿಬೆಂಚರ್ ಈಸ್, ಪಾರ್ ಅಂದರೆ ₹100 ಶೇರ್ನ ₹100 ಇಶ್ಯೂ ಮಾಡ್ತಾರೆ. ಸೊ ನೆಟ್ ಪ್ರೊಸೀಡ್ ಪರ್ ಡಿಬೆಂಚರ್ ಈಸ್ ₹100. ರೇಟ್ ಆಫ್ ಇಂಟ್ರೆಸ್ಟ್ ಈಸ್ 10. ಕಾಸ್ಟ್ ಆಫ್ ಡೆಬಿಟ್ ಕ್ಯಾಪಿಟಲ್ ಬಿಫೋರ್ ಟ್ಯಾಕ್ಸ್, ನಮಗೆ ಬಿಫೋರ್ ಟ್ಯಾಕ್ಸ್ ಅಂದರೆ ಈ ಫಾರ್ಮುಲಾ ಬರುತ್ತೆ, ಇಂಟ್ರೆಸ್ಟ್ ಪರ್ ಡಿಬೆಂಚರ್ ಡಿವೈಡೆಡ್ ಬೈ ನೆಟ್ ಪ್ರೊಸೀಡ್. ಸೊ ಅದೇ ಫಾರ್ಮುಲಾನ ಹಾಕ್ಕೊಳ್ಳಿ. ಸೊ ಇಂಟ್ರೆಸ್ಟ್ ಪರ್ ಡಿಬೆಂಚರ್ ಡಿವೈಡೆಡ್ ಬೈ ನೆಟ್ ಪ್ರೊಸೀಡ್. ಇಂಟ್ರೆಸ್ಟು ₹10, ಪ್ರೊಸೀಡ್ಸ್ ಎಷ್ಟು ₹100. ಡಿಬೆಂಚರ್ನ ₹100 ಇಶ್ಯೂ ಮಾಡ್ತಾರೆ, ಅದು ನೆಟ್ ಪ್ರೊಸೀಡ್ಸ್ ಅಂತ ಹೇಳ್ತೇವೆ. 10 ಡಿವೈಡೆಡ್ ಬೈ 100 ಇಂಟು 100 ಮಾಡ್ಕೋಬೇಕು, ಇದು ಫಾರ್ಮುಲಾದಿದೆ. ಸೊ 10 ಡಿವೈಡೆಡ್ ಬೈ 100 ಮಾಡಿ ಎಷ್ಟು ಬರುತ್ತೆ, 10%. ಅದನ್ನು ಇಂಟು 100 ಮಾಡಿ ನಮಗೆ ಆಗ 10% ಬರುತ್ತೆ. ಸೊ ದಟ್ ಈಸ್ ಕಾಸ್ಟ್ ಬಿಫೋರ್ ಟ್ಯಾಕ್ಸ್. ನಾವೀಗ ಟ್ಯಾಕ್ಸ್ ಕಟ್ಟೋಕ್ಕಿಂತ ಮುಂಚೆ ಡಿಬೆಂಚರ್ ವ್ಯಾಲ್ಯೂ ಎಷ್ಟಿದೆ ಫೈಂಡ್ ಔಟ್ ಮಾಡಿದಾಯಿತು. ₹10 ಬಡ್ಡಿ ಕಟ್ಟಬೇಕು, ₹100 ಇಶ್ಯೂ ಮಾಡಿದ್ದೀವಿ, ಆಯಿತಾ. ಅದನ್ನು ಇಂಟು 100 ಮಾಡಿದಾಗ 0.1 ಬರುತ್ತೆ. 1ನ ಇಂಟು 100 ಮಾಡಿದಾಗ ನಮಗೆ ₹10 ಬರುತ್ತೆ. ನೆಕ್ಸ್ಟ್ ಕಾಸ್ಟ್ ಆಫ್ ಡೆಬಿಟ್ ಆಫ್ಟರ್ ಟ್ಯಾಕ್ಸ್. ಆಫ್ಟರ್ ಟ್ಯಾಕ್ಸ್ ಆದಮೇಲೆ ಎಷ್ಟು ಬರುತ್ತೆ ಅಂತ. ಕಾಸ್ಟ್ ಆಫ್ ಡೆಬಿಟ್ ಬಿಫೋರ್ ಟ್ಯಾಕ್ಸ್ ಏನಿದೆ ಅದನ್ನು -1 ಟ್ಯಾಕ್ಸ್ ರೇಟ್, ಇದು ಫಾರ್ಮುಲಾ. ಓಕೆ, ಕಾಸ್ಟ್ ಆಫ್ ಡೆಬಿಟ್ ಕ್ಯಾಪಿಟಲ್ ಬಿಫೋರ್ ಟ್ಯಾಕ್ಸ್ -1 ಟ್ಯಾಕ್ಸ್ ರೇಟ್ ಬ್ರಾಕೆಟಲ್ಲಿ ಬರ್ಕೋಬೇಕು. ಕಾಸ್ಟ್ ಆಫ್ ಡೆಬಿಟ್ ಕ್ಯಾಪಿಟಲ್ ಬಿಫೋರ್ ಟ್ಯಾಕ್ಸ್ ಎಷ್ಟು, 10% ಅಂದರೆ 10 ಬರ್ಕೊಳ್ಳಿ, -1 ಬ್ರಾಕೆಟಲ್ಲಿ ಟ್ಯಾಕ್ಸ್ ರೇಟ್ ಎಷ್ಟು 50%. 1 - 0.50 ಅಂತಿದೆ. ಸೊ ಇಲ್ಲಿ 10 - 1 - 0.50 ಅಂತ ಹಾಕ್ಕೊಳ್ಳಿ. 1 - 0.5 ಮಾಡಿ ನಮಗೆ ಎಷ್ಟು ಬರುತ್ತೆ, 1 - 0.50 ಅಂದರೆ ಮತ್ತೆ ನಮಗೆ ಬರೋದೇ 50ನೇ ಬರುತ್ತೆ. ಓಕೆ, ಸೊ ಈಗ 10.50 ಬಂತು. ಅಂದರೆ 50% ಅಂತ ಹೇಳ್ತಿದ್ದಾರೆ. 50% ಯಾವುದ್ರ ಮೇಲೆ, 10. ಈಗ ನಾವು ಯಾವುದು ಕ್ಯಾಶ್ ಫ್ಲೋ ಮಾಡಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ, ನೆನಪಿದೆಯಾ. ಓಕೆ, ಸೊ ಅಲ್ಲೇನಾಗುತ್ತೆ, ನಮಗೆ ಬಂದಂಥ ಪ್ರಾಫಿಟ್ ಮೇಲೆ 50% ಕ್ಯಾಲ್ಕುಲೇಟ್ ಮಾಡ್ತಾರೆ. ಹಾಗೆ ಈ ಟ್ಯಾಕ್ಸ್ ನಮಗೆ ಬಂದಿದೆಯಲ್ಲ ಕಾಸ್ಟ್ ಆಫ್ ಡೆಬಿಟ್, ಅದ್ರ ಮೇಲೆ 50%ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ₹10 ಮೇಲೆ 50% ಅಂದರೆ ₹5 ಬರುತ್ತೆ. ಇಲ್ಲಿ ನೋಡಿ, ನಾನು ಮತ್ತೆ ಹೇಳ್ತೇನೆ, 10 - 1 - 50 ಅಂತ ಆಗುತ್ತೆ. ಸೊ 10 ಮೈನಸ್ ಬ್ರಾಕೆಟಲ್ಲಿ 50% ಯಾವುದ್ರ ಮೇಲೆ ತೊಗೋಬೇಕು, ಈ ₹10 ಮೇಲೆ ತೊಗೋಬೇಕಾಗತ್ತೆ. ಈ ಕಾಸ್ಟ್ ಆಫ್ ಡೆಬಿಟ್ ಕ್ಯಾಪಿಟಲ್ ಬಿಫೋರ್ ಟ್ಯಾಕ್ಸ್ ಇದೆಯಲ್ಲ ಅದ್ರ ಮೇಲೇ ತೊಗೋಬೇಕಾಗುತ್ತೆ, ಇದೇ ₹10 ಮೇಲೆ. ಸೊ 10 × 50 ಡಿವೈಡೆಡ್ ಬೈ 100 ಮಾಡಿದ್ರೆ ₹5 ಬರುತ್ತೆ. 10 - 5 ದಟ್ ಕಮ್ಸ್ ಟು 5. ಓಕೆ, ಸೊ ಇದು ಬಿಫೋರ್ ಟ್ಯಾಕ್ಸ್, ಇದು ಆಫ್ಟರ್ ಟ್ಯಾಕ್ಸ್. ಇಫ್ ದ ಡಿಬೆಂಚರ್ ಆರ್ ಇಶ್ಯೂಡ್ ಅಟ್ ಎ ಪ್ರೀಮಿಯಮ್, ₹100 ಮೇಲೆ 10% ಪ್ರೀಮಿಯಮ್ ಅಂದರೆ ₹10 ಬರುತ್ತೆ. ಸೊ ಇಶ್ಯೂ ಮಾಡಿದಷ್ಟಕ್ಕೆ ₹100 ಡಿಬೆಂಚರ್ನ ₹110 ಇಶ್ಯೂ ಮಾಡ್ತಾರೆ. ಸೊ ಕಾಸ್ಟ್ ಆಫ್ ಡೆಬಿಟ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಪರ್ ಡಿಬೆಂಚರ್ ಡಿವೈಡೆಡ್ ಬೈ ನೆಟ್ ಪ್ರೊಸೀಡ್. ಇಂಟ್ರೆಸ್ಟ್ ಎಷ್ಟು, ₹10, ಇಶ್ಯೂ ಮಾಡ್ತಿರೋದೆಷ್ಟು ₹110ಗೆ. ₹100 ಡಿಬೆಂಚರ್ನ ₹110 ಇದು ಮಾಡ್ತೇವೆ, ಇಂಟು 100 ಮಾಡಿ. ಸೊ 10 ಡಿವೈಡೆಡ್ ಬೈ 110 ಆವಾಗ 0.9099 ಹೀಗೆ ಬರುತ್ತೆ. 0.9090909 ಅಂತ.
ಇಂಟು 100 ಮಾಡಿ ನಮಗೆ 9.09 ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಕಾಸ್ಟ್ ಆಫ್ ಡೆಬಿಟ್ ಆಫ್ಟರ್ ಟ್ಯಾಕ್ಸ್ ಏನಂದರೆ ಫಾರ್ಮುಲಾ ಕಾಸ್ಟ್ ಆಫ್ ಡೆಬಿಟ್ ಕ್ಯಾಪಿಟಲ್ ಬಿಫೋರ್ ಟ್ಯಾಕ್ಸ್ ಮೈನಸ್ 1 ಮೈನಸ್ ಟ್ಯಾಕ್ಸ್ ರೇಟ್ ಅಂತ. ಸೊ 9.09% ಇಸ್ ಅ ಕಾಸ್ಟ್ ಆಫ್ ಡೆಬಿಟ್ ಕ್ಯಾಪಿಟಲ್ ಮೈನಸ್ 1 ಮೈನಸ್ 0.50 ತಗೊಳ್ಳಿ. ಸೊ ಅಲ್ಲಿ ಇದನ್ನು ಎಸ್ ಅದು 9 ಮಾಡಬೇಕು, 9 ಮಾಡ್ತೇನೆ. 9.09 ಎಸ್ 9.09 ಮತ್ತು ಅದ್ರ ಮೇಲೆ 50% ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. 9.09 ಮೈನಸ್ ಈಗ ನಿಮಗೆ ಕಾಸ್ಟ್ ಆಫ್ ಡೆಬಿಟ್ ಎಷ್ಟು ಬಂದಿದೆ ಅದ್ರ ಮೇಲೆ 50% ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡಿ. ಈಗ ಕಾಸ್ಟ್ ಆಫ್ ಡೆಬಿಟ್ ಎಷ್ಟು 9.09 ಅದ್ರ ಮೇಲೆ 50% ಕ್ಯಾಲ್ಕುಲೇಟ್ ಮಾಡಿ, ಅಥವಾ ಡಿವೈಡೆಡ್ ಬೈ 2 ಮಾಡಿದ್ರೂ ಬರುತ್ತೆ. ಸೊ ಎಷ್ಟು ಬರುತ್ತೆ 4.95 ಬರುತ್ತೆ. 9.09 50% ಡಿವೈಡ್ ಬೈ 1 ಸೆಕೆಂಡ್ ಎಷ್ಟಿದೆ 9.09 ಇಂಟು 50 ಡಿವೈಡೆಡ್ ಬೈ 100 ಅಂದರೆ 4.54 ಬರುತ್ತೆ. 4.545 ಅಂತ ಬರುತ್ತೆ. ನಾವು ಬೇಕಾದ್ರೆ 4.55 ಕೂಡ ತೊಗೋಬೋದು. ಸೊ ಅದರಲ್ಲಿ ಲೆಸ್ ಮಾಡಿ ಮೈನಸ್ 9.09 ಅಂತ ನಮಗೆ ಸಿಗೋದು 4.545 ಅಂತ ಬರುತ್ತೆ. ನಾವು 4.55%ನ ತೊಗೋಬೋದು. ಸೊ ದಿಸ್ ಈಸ್ ಕಾಸ್ಟ್ ಆಫ್ ಡೆಬಿಟ್ ಕ್ಯಾಪಿಟಲ್ ಆಫ್ಟರ್ ಟ್ಯಾಕ್ಸ್. ಓಕೆ, ಸೊ ಇಫ್ ದ ಡಿವೆಂಚರ್ ಇಶ್ಯೂಡ್ ಅಟ್ 10% ಡಿಸ್ಕೌಂಟಲ್ಲಿ ಏನಾದ್ರು ಇಶ್ಯೂ ಮಾಡಿದ್ರೆ, ಸೊ ಎಷ್ಟಿದೆ ಫೇಸ್ ವ್ಯಾಲ್ಯೂ 100 rupees. 10% ಡಿಸ್ಕೌಂಟ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ 100 ಇಂಟು 10 ಡಿವೈಡೆಡ್ ಬೈ 100 ಮಾಡಿ 10 rupees ಬರುತ್ತೆ. ಸೊ ನೆಟ್ ಪ್ರೊಸೀಡ್ ಪರ್ ಡಿವೆಂಚರ್ 100 ರೂಪಾಯಿ ಶೇರ್ನ 10 rupees ಡಿಸ್ಕೌಂಟಲ್ಲಿ ಇಶ್ಯೂ ಮಾಡಿದ್ರೆ, 10% ಡಿಸ್ಕೌಂಟಲ್ಲಿ ಇಶ್ಯೂ ಮಾಡಿದ್ರೆ ಎಷ್ಟಾಗುತ್ತೆ, ಒಂದು ಡಿವೆಂಚರ್ಗೆ 100 ರೂಪಾಯಿ ಇರೋದು 90 ರೂಪಾಯಿ ಆಗುತ್ತೆ. ಸೊ ಕಾಸ್ಟ್ ಆಫ್ ಡೆಬಿಟ್ ಬಿಫೋರ್ ಟ್ಯಾಕ್ಸ್ ಇಂಟ್ರೆಸ್ಟ್ ಪರ್ ಡಿವೆಂಚರ್ ಡಿವೈಡೆಡ್ ಬೈ ನೆಟ್ ಪ್ರೊಸೀಡ್ ಪರ್ ಡಿವೆಂಚರ್. ಸೊ 10 rupees ಇಂಟ್ರೆಸ್ಟು 90 ರೂಪೀಸ್ಗೆ ಇಶ್ಯೂ ಮಾಡ್ತಿದ್ದಾರೆ, ಇಂಟು 100 ಮಾಡಿ 10 ಡಿವೈಡೆಡ್ ಬೈ 90 ಇಂಟು 100 ಮಾಡಿದಾಗ ನಮಗೆ 11% ಬರುತ್ತೆ. ದಿಸ್ ಈಸ್ ಬಿಫೋರ್ ಟ್ಯಾಕ್ಸ್. ಕಾಸ್ಟ್ ಆಫ್ ಡೆಬಿಟ್ ಆಫ್ಟರ್ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 11 ಕಾಸ್ಟ್ ಆಫ್ ಡೆಬಿಟ್ ಕ್ಯಾಪಿಟಲ್ ಬಿಫೋರ್ ಟ್ಯಾಕ್ಸ್ ಮೈನಸ್ 1 ಮೈನಸ್ ಟ್ಯಾಕ್ಸ್ ರೇಟ್ ಹತ್ತು ಮಾಡ್ಕೊಳ್ಳಿ. 11.1111 ಮೈನಸ್ 1.050 ಅಂತ. ಸೊ ಇಲ್ಲಿ 11.1111 ಮೈನಸ್ 11.1111 ಇಂಟು 50 ಡಿವೈಡೆಡ್ ಬೈ 100 ಮಾಡಿ, ಆಗ 5.55 ಬರುತ್ತೆ. ಸೊ 11.1111ಅಲ್ಲಿ ಮೈನಸ್ 5.55 ಮಾಡಿದ್ರೆ ನಮಗೆ 5.56 ಸಿಗುತ್ತೆ. ಸೊ ದಿಸ್ ಇಸ್ ಕಾಸ್ಟ್ ಆಫ್ ಡೆಬಿಟ್ ಕ್ಯಾಪಿಟಲ್ ಇಫ್ ದ ಇಶ್ಯೂಡ್ ಅಟ್ ಎ ಡಿಸ್ಕೌಂಟ್ ರೇಟ್ ಅಂತ. ಸೊ ಇದು ಒಂದು ಪ್ರಾಬ್ಲಮ್ಮು ಡಿಸ್ಕೌಂಟ್ ಪಾರ್ ಪ್ರೀಮಿಯಮಲ್ಲಿ. ಇನ್ನೊಂದು ಸಣ್ಣದೊಂದು ಪ್ರಾಬ್ಲಮ್ ಮಾಡೋಣ. ನೆಕ್ಸ್ಟು ಎ ಕಂಪನಿ ಇಶ್ಯೂ 2008% ಡಿವೆಂಚರ್ ಆಫ್ ₹100 ಈಚ್ ಫಾರ್ ವಿಚ್ ದ ಕಂಪನಿ ವಿಲ್ ಹ್ಯಾವ್ ಟು ಇನ್ಕರ್ ದ ಫಾಲೋಯಿಂಗ್ ಎಕ್ಸ್ಪೆನ್ಸಸ್. ಎ ಕಂಪನಿ ಏನು ಮಾಡ್ತಿದ್ದಾರೆ, ಎ ಕಂಪನಿ ಇಶ್ಯೂ 2008% ಡಿವೆಂಚರ್ ಆಫ್ ₹100 ಈಚ್. 2000 ಡಿವೆಂಚರ್ ಸರ್ಟಿಫಿಕೇಟ್ನ ಇಶ್ಯೂ ಮಾಡ್ತಾ ಇದ್ದಾರೆ. ರೇಟ್ ಆಫ್ ಇಂಟ್ರೆಸ್ಟ್ 8 ರೂಪಾಯಿ. ಒಂದು ಡಿವೆಂಚರ್ಗೆ 100 ರೂಪಾಯಿ ಆಗುತ್ತೆ. ಫಾರ್ ವಿಚ್ ಕಂಪನಿ ವಿಲ್ ಹ್ಯಾವ್ ಟು ಇನ್ಕರ್ ದ ಫಾಲೋಯಿಂಗ್ ಎಕ್ಸ್ಪೆನ್ಸಸ್. ಸೊ ಇದನ್ನು ಇಶ್ಯೂ ಮಾಡಬೇಕಾದ್ರೆ ಅವ್ರಿಗೊಂದಿಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ. ಅಂಡರ್ ರೈಟಿಂಗ್ ಕಮಿಷನ್ 2%, ಬ್ರೋಕರೇಜ್ ಅಂಡರ್ ರೈಟಿಂಗ್ ಕಮಿಷನ್ 2%, ಬ್ರೋಕರೇಜ್ 1%, ಆ್ಯಂಡ್ ಪ್ರಿಂಟಿಂಗ್ ಆ್ಯಂಡ್ ಅದರ್ ಎಕ್ಸ್ಪೆನ್ಸಸ್ ₹2000. ಸೊ ಏನು ಮಾಡ್ತಿದ್ದಾರೆ, ಈ ಡಿಬೆಂಚರ್ನ ಇಶ್ಯೂ ಮಾಡಬೇಕಾದ್ರೆ ಅಂಡರ್ ರೈಟಿಂಗ್ ಕೊಡ್ತಿದ್ದಾರೆ. ಅಂಡರ್ ರೈಟಿಂಗ್ ಕೊಟ್ಟರೆ ಅದರ ಎಕ್ಸ್ಪೆನ್ಸಸ್ ಎಷ್ಟು 2% ಕಮಿಷನ್ ಕೊಡಬೇಕು. ಬ್ರೋಕರೇಜ್ ಅವ್ರದ್ದಲ್ಲದೆ ಬ್ರೋಕರೇಜಲ್ಲಿ ಬೇರೆ ಬ್ರೋಕರ್ಸ್ಗೂ ಕೂಡ ಸೇಲ್ ಮಾಡ್ಬೋದು, ಅವ್ರಿಗೆ ಕಮಿಷನ್ ಕೊಡ್ತೇವೆ ಅಂತ ಹೇಳಿದರೆ ಬ್ರೋಕರೇಜ್ 1%, ಮತ್ತು ಆ ಡಿಬೆಂಚರ್ ಸರ್ಟಿಫಿಕೇಟ್ನ ಪ್ರಿಂಟ್ ಮಾಡಿ ಮತ್ತು ಅದರ್ ಎಕ್ಸ್ಪೆನ್ಸಸ್ಸು ₹2000 ಅಂತ ಹೇಳ್ತಿದ್ದಾರೆ. ಫೈಂಡ್ ಔಟ್ ದ ಕಾಸ್ಟ್ ಆಫ್ ಡೆಬಿಟ್ ಕ್ಯಾಪಿಟಲ್ ಅಂತ, ಕಾಸ್ಟ್ನ ಫೈಂಡ್ ಔಟ್ ಮಾಡಿ ಅಂತ. ಸೊ ಏನಿದೆ ಅಂಡರ್ ರೈಟಿಂಗ್ ಕಮಿಷನ್, ಬ್ರೋಕರೇಜ್ ಮತ್ತು ಪ್ರಿಂಟಿಂಗ್ ಎಕ್ಸ್ಪೆನ್ಸಸ್ನ ನಾವು ಫ್ಲೋಟಿಂಗ್ ಕಾಸ್ಟ್ ಅಂತ ಹೇಳ್ತೇವೆ. ಕಾಸ್ಟ್ ಆಫ್ ಇಶ್ಯೂಯಿಂಗ್ ಅಂತ. ಫ್ಲೋಟಿಂಗ್ ಕಾಸ್ಟ್ ಅಂದರೆ ಈಗ ನಾವು ಸಾಲ ತರಲಿಕ್ಕೆ ಹೋಗ್ತೇವೆ. ಸಾಲ ತರಲಿಕ್ಕೆ ಹೋದಾಗ ಫಾರ್ ಎಕ್ಸಾಂಪಲ್ ನಾವು ಓಡಾಡಲಿಕ್ಕೆ ನಮಗೇನೇನೆಲ್ಲ ಎಕ್ಸ್ಪೆನ್ಸಸ್ ಆಗಿರುತ್ತಲ್ಲ, ಬ್ಯಾಂಕ್ ಕೇಳುವಂಥ ಡೆಪಾಸಿಟ್ ಕೊಡುವಂಥದ್ದು, ಅಥವಾ ಬ್ಯಾಂಕ್ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಜೆರಾಕ್ಸ್ ಮಾಡಿಸಿ, ಅಥವಾ ಅದನ್ನು ರೆಕಾರ್ಡ್ ಎಲ್ಲ ತರೋದು, ಹೋಗೋದು, ಬರೋ ಟ್ರಾನ್ಸ್ಪೋರ್ಟ್ ಎಕ್ಸ್ಪೆನ್ಸಸ್ ಇರುತ್ತಲ್ಲ, ಅದನ್ನು ಎಕ್ಸ್ಪೆನ್ಸಸ್ ಅಂತ ಹೇಳ್ತೇವೆ. ಲೋನ್ ತೊಗೊಳಕ್ಕಾಗಿರೋಂಥ ಎಕ್ಸ್ಪೆನ್ಸಸ್ ಅಂತ. ಹಾಗೆ ಇಲ್ಲೂ ಕೂಡ ಏನಾಗುತ್ತೆ ಅಂತಂದರೆ ಡಿಬೆಂಚರ್ಸ್ನ ಇಶ್ಯೂ ಮಾಡಬೇಕಾದ್ರೆ ಅಲ್ಲಿ ಅವ್ರಿಗೆ ಕಮಿಷನ್ ಎಲ್ಲ ಕೊಡಬೇಕಾಗುತ್ತೆ, ಒಂದಿಷ್ಟು ಎಕ್ಸ್ಪೆನ್ಸಸ್ನ ಬೇರ್ ಮಾಡಬೇಕಾಗುತ್ತೆ. ಅದನ್ನು ನಾವು ಫ್ಲೋಟಿಂಗ್ ಚಾರ್ಜಸ್ ಅಂತ ಹೇಳ್ತೇವೆ. ಅಲ್ಲಿ ಅದನ್ನು ಇಲ್ಲಿ ಕೊಟ್ಟಿದ್ದಾರೆ, ಅಂಡರ್ ರೈಟಿಂಗ್ ಕಮಿಷನ್ ಮತ್ತು ಬ್ರೋಕರೇಜ್ ಮತ್ತು ಪ್ರಿಂಟಿಂಗ್ ಆ್ಯಂಡ್ ಅದರ್ ಎಕ್ಸ್ಪೆನ್ಸಸ್ ಅಂತ. ಓಕೆ, ಸೊ ನೆಟ್ ಪ್ರೊಸೀಡ್ ಪರ್ ಡಿಬೆಂಚರ್ ಕ್ಯಾಲ್ಕುಲೇಟ್ ಮಾಡೋಣ. ಫೇಸ್ ವ್ಯಾಲ್ಯೂ ಎಷ್ಟಿದೆ, ಒಂದು ಡಿಬೆಂಚರ್ನ ವ್ಯಾಲ್ಯೂ ₹100. ಸೊ ಡಿಬೆಂಚರ್ ಈಸ್ ₹100 ಲೆಸ್ ಡಿಬೆಂಚರ್ ಇಶ್ಯೂ ಎಕ್ಸ್ಪೆನ್ಸಸ್. ಸೊ ಇದರಲ್ಲಿ ಏನೇನೆಲ್ಲ ಎಕ್ಸ್ಪೆನ್ಸಸ್ ಆಗಿದೆ ಅದನ್ನು ಲೆಸ್ ಮಾಡ್ಕೋಬೇಕು.
ಯಾವ್ಯಾವುದೆಲ್ಲ ಎಕ್ಸ್ಪೆನ್ಸಸ್ ಇದೆ, ಅಂಡರ್ ರೈಟಿಂಗ್ ಕಮಿಷನ್ ಇದೆ 2%. 2%ನ 100 × 2 ಡಿವೈಡೆಡ್ ಬೈ 100 ಮಾಡಿದಾಗ ಎಷ್ಟಿದೆ ಫೇಸ್ ವ್ಯಾಲ್ಯೂ ₹100. ₹100 ಮೇಲೆ 2% ಡಿವೈಡೆಡ್ ಬೈ ₹100 ಮೇಲೆ ಇಂಟು 200 ಡಿವೈಡೆಡ್ ಬೈ 2% ಮಾಡಿ ಆಗ ₹2 ಬರುತ್ತೆ. ನೆಕ್ಸ್ಟ್ ಬ್ರೋಕರೇಜ್ 1%. ಬ್ರೋಕರೇಜು ಎಷ್ಟಿದೆ, ಒಂದಕ್ಕೆ ಈ ₹100 ಮೇಲೆ 1% ಕ್ಯಾಲ್ಕುಲೇಟ್ ಮಾಡಿ ₹1 ಬರುತ್ತೆ. ಪ್ರಿಂಟಿಂಗ್ ಆ್ಯಂಡ್ ಅದರ್ ಎಕ್ಸ್ಪೆನ್ಸಸ್ 2000 ಅಂತ ಹೇಳ್ತಿದ್ದಾರೆ. ಪ್ರಿಂಟಿಂಗ್ ಎಕ್ಸ್ಪೆನ್ಸಸ್ ₹2000. ಸೊ ನಾವೆಷ್ಟು ಇದು ಓವರಾಲ್ ಎಲ್ಲದಕ್ಕೂ ಸೇರಿ 2000 ಡಿಬೆಂಚರ್ಗೆ ಸೇರಿ. ಹಾಗಾದರೆ 2000 ಆದರೆ ಒಂದಕ್ಕೆ ಎಷ್ಟು ಅಂತ, ಸೊ 2000 ಡಿವೈಡೆಡ್ ಬೈ 2000 ಮಾಡಿ, ಅಂದರೆ ಎಕ್ಸ್ಪೆನ್ಸಸ್ ₹2000. ಎಷ್ಟಕ್ಕೆ, 2000 ಡಿಬೆಂಚರ್ನ ಇಶ್ಯೂ ಮಾಡಲಿಕ್ಕೆ. ಸೊ 2000 ಡಿವೈಡೆಡ್ ಬೈ 2000 ದಟ್ ವಿಲ್ ಗಿವ್ ಆನ್ಸರ್ ಆಫ್ 1. ಸೊ ಇದನ್ನು ಆ್ಯಡ್ ಮಾಡ್ಕೊಳ್ಳಿ, 2 + 1 + 1 ದಟ್ ಕಮ್ಸ್ ಟು 4. ₹100 ₹4 ಲೆಸ್ ಮಾಡಿದ್ರೆ ₹96 ಬರುತ್ತೆ. ಸೊ ಇದನ್ನು ನಾವು ನೆಟ್ ಪ್ರೊಸೀಡ್ ಪರ್ ಡಿಬೆಂಚರ್, ನಮಗೆ ನಾವು ₹100ಗೆ ಡಿಬೆಂಚರ್ನ ಇಶ್ಯೂ ಮಾಡ್ತಿದ್ದೀವಿ, ಬಟ್ ಆದರೆ ಇಶ್ಯೂ ಮಾಡಬೇಕಾದ್ರೆ ನಮಗಾಗುವಂಥ ಎಕ್ಸ್ಪೆನ್ಸಸ್ ಎಷ್ಟಿದೆ, ₹4. ಸೊ ನಮಗೆ ಸಿಗೋದೆಷ್ಟು, ₹96 ಮಾತ್ರ. ನೆಕ್ಸ್ಟ್ ನಾವು ಕಾಸ್ಟ್ ಆಫ್ ಡೆಬಿಟ್ ಕ್ಯಾಪಿಟಲ್ನ ಫೈಂಡ್ ಔಟ್ ಮಾಡೋಣ. ರೇಟ್ ಆಫ್ ಇಂಟ್ರೆಸ್ಟ್ ಡಿಬೆಂಚರ್ ಈಸ್ 8%. ದ ಕಾಸ್ಟ್ ಆಫ್ ಡೆಬಿಟ್ ಕ್ಯಾಪಿಟಲ್ ಈಸ್ ಸೇಮ್ ಫಾರ್ಮುಲಾ ಯೂಸ್ ಮಾಡಿ. ಇಂಟ್ರೆಸ್ಟ್ ಪರ್ ಡಿಬೆಂಚರ್, ಐ ವಿಲ್ ಮೇಕ್ ಎ ಚೇಂಜ್. ಇಂಟ್ರೆಸ್ಟ್ ಪರ್ ಡಿಬೆಂಚರ್ ಡಿವೈಡೆಡ್ ಬೈ ನೆಟ್ ಪ್ರೊಸೀಡ್ ಪರ್ ಡಿಬೆಂಚರ್ ಇಂಟು 100 ಅಂತ ಸೇಮ್ ಫಾರ್ಮುಲಾ. ಬಿಫೋರ್ ಟ್ಯಾಕ್ಸ್ಗೆ ಏನು ಕ್ಯಾಲ್ಕುಲೇಟ್ ಮಾಡ್ತಿದ್ದಿದೆ, ಇಂಟ್ರೆಸ್ಟ್ ಎಷ್ಟಿದೆ, ₹8. ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ₹8. ಎಷ್ಟು ಪ್ರೊಸೀಡಿಂಗ್ಸು, ₹100 ಇದೆ, ಬಟ್ ಅದರಲ್ಲಿ ₹4 ಎಕ್ಸ್ಪೆನ್ಸಸ್ ಏನಿದೆ ಅದನ್ನು ಲೆಸ್ ಮಾಡಿ ನಾವು ತೊಗೊಳ್ಳಿ. ಸೊ 8 ಡಿವೈಡೆಡ್ ಬೈ 96 ಇಂಟು 100 ಮಾಡಿದಾಗ ನಮಗೆ 8.33% ಬರುತ್ತೆ. ದಿಸ್ ಈಸ್ ಕಾಸ್ಟ್ ಆಫ್ ಡೆಬಿಟ್ ಕ್ಯಾಪಿಟಲ್ ಅಂತ. ಸೇಮು, ಬಟ್ ಇಲ್ಲಿ ಎಕ್ಸ್ಪೆನ್ಸಸ್ ಬಂದರೆ ಏನು ಮಾಡಬೇಕು, ಆ ಕಾಸ್ಟಿಂದ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಿ ಔಟರ್ ಕಾಲಮ್ಗೆ ಎಷ್ಟಿದೆ ಅಷ್ಟು ತೊಗೋಬೇಕು. ಓಕೆ, ಸೊ ಇನ್ನೊಂದು ಸ್ಮಾಲ್ ಪ್ರಾಬ್ಲಮ್ ಮಾಡ್ತಾ ಇದ್ದೇನೆ. ಎ ಕಂಪನಿ ವಾಂಟ್ಸ್ ಟು ಇಶ್ಯೂ 5,000 10% irredeemable debenture of ₹100 each, for which it will have to incur the following expenses. 5,000 ಡಿಬೆಂಚರ್ನ ಇಶ್ಯೂ ಮಾಡ್ತಿದ್ದಾರೆ, 10% ಇಂಟ್ರೆಸ್ಟ್ ರೇಟು, ಒಂದು ಡಿಬೆಂಚರ್ಗೆ ₹100. ಅಂಡರ್ ರೈಟಿಂಗ್ ಕಮಿಷನ್ ಈಸ್ 2%, ಬ್ರೋಕರೇಜ್ 1%, ಪ್ರಿಂಟಿಂಗ್ ಆ್ಯಂಡ್ ಅದರ್ ಎಕ್ಸ್ಪೆನ್ಸಸ್ ಈಸ್ ₹10,000. ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ ಈಸ್ 50%. ಟ್ಯಾಕ್ಸ್ ರೇಟ್ ಎಷ್ಟಿದೆ, 50% ಅಂತ ಹೇಳ್ತಿದ್ದಾರೆ. ಆ ಪ್ರಾಬ್ಲಮ್ ಮಾಡಿದಾಗಲೇ ಇಲ್ಲೂ ಮಾಡ್ಕೊಳೋಣ. ನೆಟ್ ಪ್ರೊಸೀಡ್ ಪರ್ ಡಿಬೆಂಚರ್ ಅಂತ, ಫೇಸ್ ವ್ಯಾಲ್ಯೂ ಎಷ್ಟು, ₹100. ಅಂಡರ್ ರೈಟಿಂಗ್ ಕಮಿಷನ್ ಎಷ್ಟು, 2%. 100 ಮೇಲೆ ಎಷ್ಟು ಫೇಸ್ ವ್ಯಾಲ್ಯೂ, ₹100. ₹100 ಮೇಲೆ 2% ಕ್ಯಾಲ್ಕುಲೇಟ್ ಮಾಡಿದ್ರೆ ₹2 ಬರುತ್ತೆ. ₹100 ಮೇಲೆ 1% ಕ್ಯಾಲ್ಕುಲೇಟ್ ಮಾಡಿದ್ರೆ ಬ್ರೋಕರೇಜ್ ₹1 ಬರುತ್ತೆ. ಪ್ರಿಂಟಿಂಗ್ ಎಕ್ಸ್ಪೆನ್ಸಸ್ಸು 10,000. ಎಷ್ಟು ಡಿಬೆಂಚರ್ಗೆ, 5,000ಗೆ. 10,000 ಡಿವೈಡೆಡ್ ಬೈ 5,000 ಅಂದಾಗ ₹2 ಬರುತ್ತೆ. ಸೊ ಇಲ್ಲಿ 2 1 + 2 ₹5 ಆಗುತ್ತೆ. ಅದನ್ನು ₹100 ಲೆಸ್ ಮಾಡ್ಕೊಳ್ಳಿ, ಎಷ್ಟಾಗುತ್ತೆ, ₹95. ನೆಟ್ ಪ್ರೊಸೀಡ್ ಪರ್ ಡಿಬೆಂಚರ್ ಅಂತಿದೆ. ಸೊ ಈಗ ನಾವು ಕಾಸ್ಟ್ ಆಫ್ ಡೆಬಿಟ್ ಕ್ಯಾಪಿಟಲ್ ಕ್ಯಾಲ್ಕುಲೇಟ್ ಮಾಡೋಣ. ರೇಟ್ ಆಫ್ ಇಂಟ್ರೆಸ್ಟ್ ಈಸ್ 10%. ಕಾಸ್ಟ್ ಆಫ್ ಡೆಬಿಟ್ ಕ್ಯಾಪಿಟಲ್ ಈಸ್ ಈಕ್ವಲ್ ಟು, ಓಕೆ, ಚೂರಲ್ಲಿ ಎಡಿಟ್ ಮಾಡ್ತೇನೆ. One second, I will just edit this one. ಓಕೆ, ಅಲ್ಲಿ ಈಕ್ವಲ್ ನೀವೇ ಹಾಕ್ಕೊಳ್ಳಿ, ದಟ್ಸ್ ಓಕೆ, ಯು ಕ್ಯಾನ್ ಡೂ ಇಟ್. ಐ ಥಿಂಕ್ ಸೇಮ್ ಫಾರ್ಮುಲಾ ಅಪ್ಲೈ ಮಾಡಿ. ಕಾಸ್ಟ್ ಆಫ್ ಡೆಬಿಟ್ ಕ್ಯಾಪಿಟಲ್ ಇಸ್ ಈಕ್ವಲ್ ಟು ಇಂಟ್ರೆಸ್ಟ್ ಪರ್ ಡಿಬೆಂಚರ್ ಡಿವೈಡೆಡ್ ಬೈ ನೆಟ್ ಪ್ರೊಸೀಡ್ ಇಂಟು 100. ಸೊ ₹10 ಈಸ್ ದ ರೇಟ್ ಆಫ್ ಇಂಟ್ರೆಸ್ಟ್. ಎಷ್ಟಕ್ಕೆ ಇಶ್ಯೂ ಮಾಡ್ತಿದ್ದಾರೆ, ಅದರಲ್ಲಿ ಇಶ್ಯೂ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಿ ಉಳ್ಕೊಂಡಿದ್ದೆಷ್ಟು, 95. ಸೊ 10 ಡಿವೈಡೆಡ್ ಬೈ 95 ಇಂಟು 10 ಮಾಡಿ 100, ಅದು 10 divided by into 100, so that will give an answer of 10.53% ಬರುತ್ತೆ. ನೆಕ್ಸ್ಟ್ ಕಾಸ್ಟ್ ಆಫ್ ಡೆಬಿಟ್ ಈಸ್ 10.53%. ಕಾಸ್ಟ್ ಆಫ್ ಡೆಬಿಟ್ ಕ್ಯಾಪಿಟಲ್ ಆಫ್ಟರ್ ಟ್ಯಾಕ್ಸ್. ಕಾಸ್ಟ್ ಆಫ್ ಡೆಬಿಟ್ ಕ್ಯಾಪಿಟಲ್ ಬಿಫೋರ್ ಟ್ಯಾಕ್ಸ್ -1 ಮೈನಸ್ ಟ್ಯಾಕ್ಸ್ ರೇಟ್ 10.53 ಇಂಟು 1 - 50 ಬರುತ್ತೆ. ಸೊ ಇಲ್ಲೂ ಕೂಡ ಹಾಗೆ ಮಾಡಬೇಕು.
10.53 ಮೇಲೆ ಮೈನಸ್ 10.53 ಇಂಟು 50% ತೊಗೊಳ್ಳಿ, ಆಗ ಎಷ್ಟು ಬರುತ್ತೆ? 5.27 ಬರುತ್ತೆ. ಸೊ 10.53 ಮೈನಸ್ 5.27, ದಟ್ ವಿಲ್ ಗಿವ್ ಆನ್ಸರ್ ಆಫ್ ₹5.26. ಓಕೆ, ಸೊ ಆಫ್ಟರ್ ಏನು ಕಾಸ್ಟ್ ಆಫ್ ಡೆಬಿಟ್ ಕ್ಯಾಪಿಟಲ್ ಆಫ್ಟರ್ ಟ್ಯಾಕ್ಸ್ ಅಂತಂದಾಗ ನಾವೇನು ಮಾಡಬೇಕು ಅಂತಂದರೆ, ಎಷ್ಟು ಬರುತ್ತೆ ಕಾಸ್ಟು? 10.53 ಇರುತ್ತೆ, ಮೈನಸ್ ಅದ್ರ ಮೇಲೆ 50% ಅಂದರೆ 10.53 ಮೇಲೆ 50% ಕ್ಯಾಲ್ಕುಲೇಟ್ ಮಾಡಬೇಕು, 40% ಅಂದರೆ 40% ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಲ್ಕುಲೇಟ್ ಮಾಡಿ 10.53ಇಂದ ಎಷ್ಟು ಬರುತ್ತೆ, ಅದರ 50% ಅಂದರೆ 5.27% ಬರುತ್ತೆ. ಅಷ್ಟನ್ನು ಲೆಸ್ ಮಾಡಿ ಔಟರ್ ಕಾಲಮ್ಗೆ 5.26ನ ಬರ್ಕೋಬೇಕಾಗತ್ತೆ. ಸೊ ಇದಿಷ್ಟು ಕೂಡ ಏನು ಫ್ಲೋಟೇಷನ್ ಕಾಸ್ಟ್ ಇದ್ದಾಗ ನಾವು ಹೇಗೆ ಎಕ್ಸ್ಪೆನ್ಸಸ್ ಇದ್ದಾಗ ಅದನ್ನು ಹೇಗೆ ಕನ್ಸಿಡರ್ ಮಾಡಬೇಕು, ಹೇಗೆ ಬಿಫೋರ್ ಮತ್ತು ಆಫ್ಟರ್ ಟ್ಯಾಕ್ಸ್ನ ಕಾಸ್ಟ್ ಆಫ್ ಡೆಬಿಟ್ ಕ್ಯಾಪಿಟಲ್ನ ಹೇಗೆ ಕಂಪ್ಯೂಟ್ ಮಾಡೋದು ಅನ್ನೋದು ಈ ಕ್ಲಾಸಲ್ಲಿ ನಾನು ಹೇಳಿದ್ದೀನಿ. ಓಕೆ, ಸೊ ದ್ಯಾಟ್ಸ್ ಅಬೌಟ್ ಫಾರ್ ದ ಟುಡೇ ಕ್ಲಾಸ್. ಸೊ ಇದಿಷ್ಟು ಕೂಡ ನಾನು ಇವತ್ತಿನ ಕ್ಲಾಸಲ್ಲಿ ಏನು ಕಾಸ್ಟ್ ಆಫ್ ಡಿಬೆಂಚರ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನಾನು ಹೇಳಿದ್ದೀನಿ. ಓಕೆ, ಥ್ಯಾಂಕ್ ಯು.